ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಟ್ಯೂಸ್ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 11 ಆಗಿದೆ. ಸೊ ಏನಪ್ಪ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು ಈ ರೀತಿ ಕೂತ್ಕೊಂಡು. ಸೊ ಹೌದು, ಮಾರ್ನಿಂಗ್ ಎದ್ದು ತಿಂಡಿ ಇವತ್ತು ಮೊಸರೊಗ್ಗರಣೆ ಮಾಡಿದೆ, ಸಿಂಪಲ್ ಆಗಷ್ಟೇ. ಹೇಗಿದ್ರು ಈ ಸಮ್ಮರ್ಗೆ ಅದೇ ಬೆಟರ್ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ತುಂಬ ಮನೆ ಕೆಲಸ ಇದೆ, ಸ್ವಲ್ಪ ಅಲ್ಲ ತುಂಬಾ ಇದೆ. ಸೊ ಅದಕ್ಕೇ ಅದೇ ಫಾಸ್ಟಾಗಿ ಬೇಗ ಆಗುವಂಥದ್ದು ಅಂತ ಹೇಳ್ಬಿಟ್ಟು ಮೊಸರೊಗ್ಗರಣೆ ಮಾಡಿ ತಿಂಡಿ ಎಲ್ಲ ತಿನ್ಕೊಂಡು ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಹೌದು, ಕೆಲವೊಂದು ಐಟಮ್ಸ್ ತರಬೇಕಿತ್ತು ಮನೆಗೆ. ಸೊ ವಾಷಿಂಗ್ ಮಿಷಿನ್ ಅದೆಲ್ಲ ಬೇಕಿತ್ತು. ಸೊ ಏನೇನು ತೊಗೊಬರ್ತಿದ್ದೀವಿ, ಏನು ಎತ್ತ ಅಂತೆಲ್ಲ ಗೊತ್ತಾಗಬೇಕು ಅಂದರೆ ಸೊ ಈ ವಿಡಿಯೋನ ಮಿಸ್ ಮಾಡದೆ ಎಂಟು ತನಕ ನೋಡಬೇಕು. ಹಾಗೆ ನನ್ನ ಮಗನ ಸಮ್ಮರ್ ಕ್ಯಾಂಪ್ಗೂ ಕೂಡ ಜಾಯಿನ್ ಮಾಡಿಸ್ಬೇಕು. ಸೊ ಅಲ್ಲಿಗೂ ಕೂಡ ಹೋಗಿ ವಿಚಾರಿಸ್ಕೊಂಡು ಬರಬೇಕು. ನೋಡೋಣ, ಎಲ್ಲ ಕಾಲಲ್ಲಿ ಮಾತಾಡಿದ್ದೀನಿ ಆಲ್ರೆಡಿ, ಯಾವ ರೀತಿ ಇದೆ, ಏನೇನು ಫೆಸಿಲಿಟೀಸ್ ಏನು ಎತ್ತ ಅಂತೆಲ್ಲ. ಜಸ್ಟ್ ಅಡ್ಮಿಷನ್ ಮಾಡಿಬಿಟ್ಟೆ ಬರೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಸಮ್ಮರ್ ಕ್ಯಾಂಪ್ ಯಾವಾಗಿನ ಸ್ಟಾರ್ಟ್ ಆಗುತ್ತೆ, ಏನು ಎತ್ತ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲೇ ಡೀಟೇಲ್ಸ್ ಕೊಡ್ತೀನಿ. ಸೊ ನನ್ನ ಮಗನ ಸಮ್ಮರ್ ಕ್ಯಾಂಪ್ ಆಗ್ತಿರೋ ರೀಸನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಪ್ಲೀಸ್ ಮಿಸ್ ಮಾಡ್ದಂತೆ ವಿಡಿಯೋನ ಎಂಡ್ ತನಕ ನೋಡಿ. ಸೊ ಇವಾಗ ವಾಷಿಂಗ್ ಮಿಷಿನ್ ಅರ್ಜೆಂಟ್ ಬೇಕಿವತ್ತು ಮನೆಗೆ. ಸೊ ಗೊತ್ತಾಗುತ್ತೆ ಯಾಕೆ ಅಂತ ನಿಮಗೇ. ಸೊ ಬನ್ನಿ ಇವಾಗ ಹೋಗೋಣ, ಬೇಗ ಟೈಮ್ ಇಲ್ಲ. ಸೊ ಎರಡು ಕಡೆಗೂ ಹೋಗಿ ಬರಬೇಕು, ತುಂಬ ಕೆಲಸ ಕೂಡ ಇದೆ. ಈ ಬ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ, ಮಿಸ್ ಮಾಡದೆ ಎಂಟು ತನಕ ನೋಡಿ. ಫ್ರೆಂಡ್ಸ್ ಇವಾಗ ಹೊರಟ್ವಿ, ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೊರಟ್ವಿ. ಫಸ್ಟ್ ಅಡ್ಮಿಷನ್ ಮಾಡಿಬಿಡೋಣ ಸಮ್ಮರ್ ಕ್ಯಾಂಪ್ಗೆ, ಅಲ್ಲಿಗೆ ಹೋಗೋಣ. ನೆಕ್ಸ್ಟ್ ಬೇಕಾದರೆ ವಾಷಿಂಗ್ ಮಿಷಿನ್ ನೋಡೋದಕ್ಕೆ ಅಲ್ಲಿ ನೆಕ್ಸ್ಟ್ ಶೋರೂಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಸಮ್ಮರ್ ಕ್ಯಾಂಪ್ ಜಾಯಿನ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ಹೊರಗಡೆ ಅಂತೂ ತುಂಬ ಬಿಸಿಲಿದೆ, ಬೈಕಲ್ಲೇ ಹೋಗ್ತಾ ಇದ್ದೀವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಮಕ್ಕಳು ಏನು ಕರ್ಕೊಂಡು ಹೋಗ್ತಾ ಇಲ್ಲ. ಸಮ್ಮರ್ ಕ್ಯಾಂಪ್ ಅಲ್ವಾ, ಏನು ಅವನ್ನೇ ಕರ್ಕೊಂಡು ಹೋಗಿ ನನ್ನ ಮಗನ ಅಡ್ಮಿಷನ್ ಮಾಡಬೇಕು ಅನ್ನೋ ನೆಸೆಸಿಟಿ ಏನಿರಲ್ಲ. ಸೊ ಇಟ್ಸ್ ಓಕೆ ಅಂತೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೊರಟ್ವಿ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಸ್ವಲ್ಪ ದೂರನೇ ಆಯಿತು, ವಿಜಯನಗರ ಹತ್ರ ಇರುವಂಥದ್ದು ಸಮ್ಮರ್ ಕ್ಯಾಂಪು. ಬಟ್ ನಮ್ಮ ಮನೆಯಿಂದ ವಿಜಯನಗರಕ್ಕೆ ಸ್ವಲ್ಪ ದೂರನೇ ಆಯಿತು. ಬಟ್ ಇಟ್ಸ್ ಓಕೆ, ಅಲ್ಲಿ ಟೈಮಿಂಗ್ಸ್ ಆಗಿರ್ಬೋದು, ಅಲ್ಲಿರೋ ಆ್ಯಕ್ಟಿವಿಟೀಸ್ ಆಗಿರ್ಬೋದು ನಂಗೆ ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ನಾವು ಸ್ವಲ್ಪ ದೂರ ಆದರೂ ಕೂಡ ವರ್ತ್ ಅನ್ನಿಸ್ಬೇಕಲ್ವಾ. ಸೊ ನಾವು ಜಾಯಿನ್ ಮಾಡಿಸೋದು ನಮ್ಮದು ಕೂಡ ಮನೇಲಿ ಯೋಚನೆ ಮಾಡುವಾಗ ನಮಗೂ ಸಮಾಧಾನ ಆಗಬೇಕು. ನಮ್ಮ ಮಕ್ಕಳು ಒಂದೊಳ್ಳೆ ಕಡೆ ಸೇಫಾಗಿ ಚೆನ್ನಾಗಿ ಆಟ ಆಡೋಕ್ಕೆ ಹೋಗಿದ್ದಾರೆ, ಎಂಜಾಯ್ ಮಾಡೋದಕ್ಕೆ ಅಂತ. ಸಮ್ಮರ್ ಕ್ಯಾಂಪ್ ಅಂದರೆ ಎಂಜಾಯ್ ಮಾಡೋದೇ. ಆ್ಯಸ್ ಯೂಶುವಲ್ ಇರುತ್ತೆ, ಕೆಲವೊಂದು ಕಡೆ ಕೆಲವು ರೀತಿ ಇರುತ್ತೆ. ಇನ್ನು ಓದೋದು ಅದಂತೂ ಇರೋದೇ ಇಲ್ಲ. ಸೊ ಏನಿದ್ರು ಅವ್ರು ಎಂಜಾಯ್ ಮಾಡಿಕೊಂಡು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಗೇಮ್ಸ್ ಅವ್ರು ಏನು ಮಾಡಿಸ್ತಾರೆ ಆ ರೀತಿ ಎಲ್ಲ ಆಟ ಆಡ್ಕೊಂಡಿರೋದೇ ಅಲ್ವಾ. ಅದಕ್ಕೇ ಓಕೆ. ಇಲ್ಲೇ ನಾನು ಸುತ್ತಮುತ್ತ ಒಂದೆರಡು ಕಡೆ ವಿಚಾರಿಸೋದಕ್ಕಿಂತ ನನಗೆ ಇದು ಬೆಸ್ಟ್ ಅಂತ ಅನ್ನಿಸ್ತು. ನೋಡೋಣ, ಒಂದಿದೆ ಫಸ್ಟ್ ಇಯರ್ ಅಲ್ವಾ, ಸೊ ಎಕ್ಸ್ಪೀರಿಯನ್ಸ್ ಆಗಲಿ, ಸ್ವಲ್ಪ ದಿನ ಹೇಗೆ ಹೋಗ್ತಾನಂತ. ಸೊ ರೆಗ್ಯುಲರಾಗಿ ನಾನು ಹೆಂಗಿದ್ರು ಬ್ಲಾಗ್ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಜೊತೆ ಖಂಡಿತ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ಮಗನ ಸಮ್ಮರ್ ಕ್ಯಾಂಪ್ಗೆ ಜಾಯಿನ್ ಮಾಡಿಸಿರೋಂಥ ರೀಸನ್ ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ಹೇಳ್ತಾ ಇರ್ತೀನಿ ನನ್ನ ಬ್ಲಾಗಲ್ಲೆಲ್ಲ. ನನ್ನ ಮಗ ತುಂಬ ತುಂಟ ಅಂತ ಹೇಳ್ಬಿಟ್ಟು. ಸೊ ಹೌದು, ಅದಕ್ಕೋಸ್ಕರ ನನ್ನ ಮೇಯ್ನ್ ರೀಸನ್ ಬಂದು ಅದಕ್ಕೋಸ್ಕರನೇ. ಯಾಕಂದರೆ ರಜಾ ಇರುತ್ತೆ, 2 ಮಂತ್ಸ್ ಹಾಲಿಡೇಸಲ್ಲಿ ಎಷ್ಟು ಮಕ್ಕಳು ಸ್ವಲ್ಪ ಚೇಂಜಸ್ ಆಗ್ತಾರೆ. ಆಟ ಆಡಿಕೊಂಡು ಬೇರೆ ಮಕ್ಕಳ ಜೊತೆಲಿ ಆಟ ಆಡಿಕೊಂಡು ಆಮೇಲೆ ಮನೇಲೇ ಇರ್ತಾರೆ. ಅವ್ರಿಗೆ ಯಾರದ್ದು ಭಯ ಇರಲ್ಲ. ಅಪ್ಪ ಅಮ್ಮಂದು ಆ್ಯಸ್ ಯೂಶುವಲ್ ಭಯ ಇರುತ್ತೆ, ಪ್ರೀತಿನೂ ಇರುತ್ತೆ, ಎಲ್ಲ ಮಿಕ್ಸ್. ಅಪ್ಪ ಅಮ್ಮನ ಮಾತಂತೂ ಅದೊಂಥರ. ಅದು ಬಿಟ್ಟು ಸ್ವಲ್ಪ ಹೊರಗಡೆ ಹೋಗಿ ಅವ್ರು ಬೇರೆ ಮಕ್ಕಳ ಜೊತೆನೂ ಬೆರೆತ್ರೆ ಸೊ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಅವ್ನು ಸ್ವಲ್ಪ ಬೇರೆ ಮಕ್ಕಳ ಜೊತೆ ಬೆರೀಲಿ ಅಂತಲೇ ಇಲ್ಲಿ ಸ್ವಲ್ಪ ಹತ್ರ ಇಲ್ದಂತೆ ಸ್ವಲ್ಪ ದೂರನೇ ಆಗ್ತಾ ಇರೋದು. ಸೊ ಬೇರೆಯವರೆಲ್ಲ ನೋಡಿ ಗೊತ್ತಾಗಲಿ ಅವನಿಗೆ, ಸ್ವಲ್ಪ ಆಟ ಆಡಲಿ, ಅವ್ರ ಜೊತೆನೂ ಮಿಂಗಲ್ ಆಗಲಿ, ಸ್ವಲ್ಪ ಸೈಲೆಂಟಾಗಿ ಬರಲಿ ಅವನು. ಸಮ್ಮರ್ ಕ್ಯಾಂಪ್ ಸೇರಿದ ತಕ್ಷಣ ಸೈಲೆಂಟ್ ಆಗಿಬಿಡಲ್ಲ, ಬಟ್ ಏನೋ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿ ಗೇಮಲ್ಲಿ ಆಟ ಆಡಲಿ ಅವನು ಸ್ವಲ್ಪ ಅಂತೇಳ್ಬಿಟ್ಟು ಜಾಯಿನ್ ಮಾಡಿಸ್ತಾ ಇರೋವಂಥದ್ದು. ಸೊ ಅಲ್ಲಿ ಏನೇನಿದೆ ಎತ್ತ ಅಂತೆಲ್ಲ ಪ್ರತಿಯೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ಖಂಡಿತ. ಯಾಕಂದರೆ ಅವನು ಕೂಡ ಹೋಗಲಿ, ಎಕ್ಸ್ಪೀರಿಯೆನ್ಸ್ ಮಾಡಿ ಯಾವ ರೀತಿ ಅಲ್ಲಿ ಹೆಂಗಿದೆ, ಯಾವ ರೀತಿ ಮಕ್ಕಳು ನೋಡ್ಕೋತಾರೆ ಪ್ರತಿಯೊಂದು ನಾನು ಹೇಳ್ತೀನಿ. ಟೈಮಿಂಗ್ಸ್ ಅಂತೂ 10 to 4 ತನಕ ಇರುತ್ತೆ ಅವನಿಗೆ ಸಮ್ಮರ್ ಕ್ಯಾಂಪ್ ಅಂತ ಹೇಳ್ಬೋದು. ಪಾಪ ನಿಜವಾಗ್ಲೂ ನೀವು ನಂಬಲ್ಲ, ನನಗೆ ಬೇಜಾರಾಗ್ತಾ ಇದೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಎಲ್ಲ ಅವನಿಗೋಸ್ಕರನೇ ಅಲ್ವಾ. ನಾನು ಸುಮ್ಮನಿದ್ದೀನಿ. ಬಟ್ ನಿಜವಾಗ್ಲೂ ನನಗೆ ಹಾರ್ಟ್ಫುಲ್ ಹೇಳ್ಬೇಕಂದ್ರೆ ನನಗೆ ನಿಜವಾಗ್ಲೂ ನನಗೂ ಇಷ್ಟ ಇಲ್ಲ. ಅಷ್ಟೋ ತನಕ ಇಷ್ಟ ಇಲ್ಲ. ಬಟ್ ಏನು ಮಾಡೋದಕ್ಕಾಗಲ್ಲ, ಎಲ್ಲ ಅವ್ನ ಫ್ಯೂಚರ್ಗೆ ಅಂತ ಹೇಳ್ಬೋದು. ಸ್ವಲ್ಪ ಅವನು ಚೇಂಜ್ ಆಗಲಿ, ಮೈಂಡ್ ಸೆಟ್ ಎಲ್ಲ ಸ್ವಲ್ಪ ತುಂಟ ಕಮ್ಮಿ ಆಗಲಿ ನನ್ನ ಮಗ ಅಂತ ಹೇಳ್ಬಿಟ್ಟು ಅಷ್ಟು ಬಿಟ್ಟರೆ ಇನ್ನೇನು ಇಂಟೆನ್ಷನ್ ಇಲ್ಲ. ಸೊ ಅದನ್ನೆಲ್ಲ ಮಾತಾಡಿಕೊಂಡು ವಿಚಾರಿಸ್ಕೊಂಡು ಒಂದು 1/2 hour ಆಯಿತು. ಸೊ ನೋಡ್ಬೋದು ಅಲ್ಲೇ ಆಫೀಸ್ ಒಳಗಡೆ ಕೂತ್ಕೊಂಡು ಮಾತಾಡಿಕೊಂಡು. ಸೊ ಇವಾಗ ನಾವು ನೆಕ್ಸ್ಟು ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ತೊಗೋಬೇಕು ಅಂತ ಹೇಳಿದೆ ನೋಡಿ. ಸೊ ಇಲ್ಲಿಗೆ ಬಂದ್ವಿ. ಹಾಗೆ ಅಲ್ಲೇ ಫ್ರೆಶ್ ಜ್ಯೂಸ್ ಕುಡ್ಕೊಂಡು ಸ್ಟ್ರಾಬೆರಿ
ಫ್ರೆಶ್ ಜ್ಯೂಸ್ ಕುಡ್ಕೊಂಡು ಬಂದ್ವಿ. ನೋಡ್ತಾರೆ ಈ ಬಿಸಿಲಲ್ಲಂತೂ ಜ್ಯೂಸ್ ಇರಲೇಬೇಕಪ್ಪ, ಅದು ಫ್ರೆಶ್ ಜ್ಯೂಸ್ ಕುಡಿದ್ರೆ ಸಮಾಧಾನ ಆಗೋದಂತೂ ಆಗುತ್ತೆ. ಸೊ ಇದು ವಾಷಿಂಗ್ ಮಿಷಿನೆಲ್ಲ ಏನು ಹೇಳ್ಬೇಕಂದ್ರೆ ನಾವು ನೆನ್ನೆ ಬಂದು ಆಲ್ರೆಡಿ ನೋಡ್ಕೊಂಡು ಹೋಗಿದ್ವಿ. ನಾನು ಆಗಲ್ಲಿ ವ್ಲಾಗೆಲ್ಲ ಏನು ಮಾಡಲಿಲ್ಲ, ಯಾಕಂದರೆ ಬಂದಿದ್ದು ನಾವು ನೈಟ್ ಆಗಿಬಿಟ್ಟಿತ್ತು. ಸೊ ತೊಗೊಳ್ದಿಕ್ಕೂ ಆಗಲಿಲ್ಲ. ಅದಕ್ಕೇ ನನ್ನ ಹಸ್ಬೆಂಡ್ ಹೋಗ್ತೀನಿ ಕರ್ಕೊಂಡು ಹೋಗಿದ್ದೆ. 8:30 ಆಗಿಬಿಟ್ಟಿತ್ತು ನೈಟಲ್ಲಿ. ಜಸ್ಟ್ ಹಾಗೆ ರ್ಯಾಂಡಮಾಗಿ ಸೆಲೆಕ್ಟ್ ಮಾಡಿಬಿಟ್ಟು ಬಂದಿದ್ವಿ. ಸೊ ಬೆಳಿಗ್ಗೆ ಬಂದು ನೋಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಸೊ ಇವಾಗ ನೋಡ್ತಾ ಇದ್ದೀವಿ. ನಾನು ನಿಜವಾಗ್ಲೂ ಕಾಸ್ಟ್ಲಿ ಇದೆಲ್ಲ ತೊಗೊಳೋದಕ್ಕೆ ಹೋಗ್ತಾ ಇಲ್ಲ. ಏನಕ್ಕಂತ ತೊಗೊಳಕ್ಕೆ ಹೋಗ್ತಾ ಇಲ್ಲ ಅಂದರೆ ರೀಸನ್ನು, ನಮ್ಮ ಮನೇಲಿ ಈಗಲೇ ಬೇಡ ಅಂತೇಳ್ಬಿಟ್ಟು, ನನ್ನ ಹಸ್ಬೆಂಡ್ದೇನಿಲ್ಲ, ಬಟ್ ನಾನೇ ಈಗಲೇ ಬೇಡ ಅಂತೇಳಿ. ಯಾಕಂದರೆ ವಾಷಿಂಗ್ ಮಿಷಿನ್ ಅಂತ ಹೇಳಿದ್ರೆ ಅದನ್ನು ಒಂದು ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಕಾಸ್ಟ್ಲಿ ತೊಗೋತೀವಿ, ಒಂದು 40-50,000 ತೊಗೋತೀವಿ ಅಂತ ಹೇಳಿದ್ರೆ ಅದನ್ನ ನೀಟಾಗಿ ಹ್ಯಾಂಡಲ್ ಮಾಡಬೇಕು. ನಾವಿಟ್ಟಿರೋ ಜಾಗ ಬಂದು ತುಂಬ ಬಿಸಿಲು ಬರುತ್ತೆ. ಹಾಗೆ ನಮ್ಮ ಮನೇಲಿ ನೀಟಾಗಿ ಮೇಂಟೆನೆನ್ಸ್ ಮಾಡೋದು ತುಂಬ ಕಮ್ಮಿ. ತುಂಬ ಬಟ್ಟೆ ಎಲ್ಲ ಹಾಕ್ಕೊಂಡು ತುಂಬ ಹಿಂಸೆ ಆಗುತ್ತೆ. ಹೆವಿ ಓವರ್ಲೋಡ್ ಆಗ್ತಾ ಹೋದಷ್ಟು ಬೇಗನೂ ಬಳಕೆ ಬರಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಬೇರೆ ಸೇಫಾಗಿ ಟೆರೆಸ್ ಮೇಲೆ ನಾವು ಸ್ವಲ್ಪ ಏನೋ ನಮ್ಮನೇನ ಆಲ್ಟ್ರೇಷನ್ ಮಾಡೋದೆಲ್ಲ ಇರುತ್ತಲ್ವ, ಸೊ ಅವಾಗೆಲ್ಲ ಮಾಡಿಕೊಂಡಾಗ ನೆಕ್ಸ್ಟ್ ತೊಗೊಂಡ್ರೆ ಇದು ಅಪ್ಕಮಿಂಗ್ ಡೇಸಲ್ಲಿ ಅದು ಬೇಕೇ ಬೇಕು ಖಂಡಿತ. ವಿತ್ ಡ್ರೈ ಒಂದೇ ಸಲ ಆಗಿ ಬರುತ್ತಲ್ವ 1 ಅವರ್ಗೆ, ಅದೇ ಬೇಕು. ಅದೇ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ. ಬಟ್ ನಾನೇನಂದರೆ ಕಾಸ್ಟ್ಲಿ ಅಮೌಂಟನ್ನು ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಸೊ ಅದೊಂದು ಸ್ವಲ್ಪ ಲೈಫ್ ಟೈಮ್ ಅಂತ ಹೇಳಿದ್ರು ನನಗೆ ಸಮಾಧಾನ ಆಗೋ ಲೈಫ್ ಟೈಮ್ ಅಷ್ಟಾದರೂ ಬರಬೇಕು, ಇಲ್ಲ ನಂಗೆ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ನಿನ್ನಿಷ್ಟ ಅಂತ ಹೇಳಿದ್ರು. ಬಟ್ ನಾನೇ ಇಲ್ಲ, ಬೇಡ, ಫಸ್ಟೇ ಯಾವ ರೀತಿ ವಾಷಿಂಗ್ ಮಿಷಿನ್ ಇತ್ತು ಸೊ ಅದೇ ರೀತಿ ಇರಲಿ, ಇನ್ನು ಯಾವುದೇ ರೀತಿ ಬೇರೆದೆಲ್ಲ ಏನು ಬೇಡ ಅಂತೇಳಿ. ಯಾಕಂದರೆ ಅದು ಚೆನ್ನಾಗಿದೆ ನಿಜವಾಗ್ಲೂ, ಅದೇನು ಚೆನ್ನಾಗಿಲ್ಲ ಅಂತ ಏನಿಲ್ಲ, ಆರಾಮ್ಸೆ ಅದು ಕೂಡ ವಾಶ್ ಆಗುತ್ತೆ. ಯಾವ್ದು ತೊಗೋತಾ ಇದ್ದೀವಿ ಅಂತ ನೀವು ವೀಡಿಯೋನ ಮಿಸ್ ಮಾಡ್ದಂತೆಯೇ ಎಂಡ್ ತನಕ ನೋಡಿ, ಗೊತ್ತಾಗುತ್ತೆ. ಹಾಗೆ ಏನೇನು ತೊಗೋತೀವಿ ಅಂತಲೂ ಕೂಡ ತೋರಿಸ್ತೀನಿ. ಹಾಗೆ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಬಂದೆ, ಏನೇನಿದೆ ನೋಡೋಣ ಅಂತ ಹೇಳ್ಬಿಟ್ಟು. ಇದು ವಿಜಯನಗರಲ್ಲೇ ಇರೋದು. ಸೊ ಹಾಗೆ ಒಂದೊಂದು ರೌಂಡ್ ಹಾಕ್ಕೊಂಡು ಬಂದೆ. ಅದಕ್ಕೆ ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಹಾಗೆಯೇ ನೆಕ್ಸ್ಟ್ ನಮ್ಗೆ ಇನ್ನೊಂದೇನು ಬೇಕಿತ್ತಂದರೆ ವಾಷಿಂಗ್ ಮಿಷಿನ್ ಬೇಕಿತ್ತಾಗೆ ಫ್ಯಾನ್ ಕೂಡ ಬೇಕಿತ್ತು. ನಮಗೆ ಹಾಲ್ಗೂ ಬೇಕಿತ್ತು, ಹಾಗೆ ರೂಮ್ಗೂ ಬೇಕಿತ್ತು ಫ್ಯಾನು. ಸೊ ಫ್ಯಾನ್ ಕೂಡ ಸೆಲೆಕ್ಷನ್ ಮಾಡ್ಕೋತಾ ಇದ್ವಿ ಯಾವ್ದು ತೊಗೊಳ್ಳೋದು ಅಂತ ಹೇಳಿಬಿಟ್ಟು. ಹಾಗೆಯೇ ಇನ್ನೂ ಒಂದು ಸ್ವಲ್ಪ ಎಲೆಕ್ಟ್ರಿಕ್ ಐಟಮ್ಸ್ ಈ ರೀತಿ ಸ್ವಲ್ಪ ಎಕ್ಸ್ಟ್ರಾನೇ ತೊಗೋಬೇಕಿತ್ತು. ಮಿಕ್ಸಿ ನನಗೆ ಚೆನ್ನಾಗಿದೆ ನಮ್ಮ ಮನೇಲಿ. ಜಾರ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಬಟ್ ಮಿಕ್ಸಿ ಚೆನ್ನಾಗಿದೆ, ಏನಿಲ್ಲ. ಬಟ್ ಅದು ಇವಾಗ ತೊಗೊಂಡು ಒಂದು 3 ಇಯರ್ಸ್ ಆಯಿತು. ಬಟ್ ನನಗೆ ಮತ್ತೆ ಅದನ್ನು ಚೇಂಜ್ ಮಾಡೋದಕ್ಕೆ ಇಷ್ಟ. ನನ್ನ ಹಸ್ಬೆಂಡ್ ರೆಡಿ ಇದ್ದರು, ಓಕೆ ತಗೋ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಬೇಡ, ಇವಾಗ ತೊಗೊಂಡಿರೋದು ಏನಕ್ಕೆ ಸುಮ್ಮನೆ ಏನೋ ಒಂದು ಆಯಿತು ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂದ ತಕ್ಷಣ ಡೈರೆಕ್ಟ್ ಚೇಂಜ್ ಮಾಡಿಬಿಡೋದು ನನಗೆ ಇಷ್ಟ ಆಗೋಲ್ಲ. ಒಂದು ಸಲ ಅದನ್ನು ಅಮೌಂಟ್ ಇನ್ವೆಸ್ಟ್ ಮಾಡಿರ್ತೀವಿ ಅಂದರೆ ಅದಕ್ಕೆ ವ್ಯಾಲ್ಯೂ ಇರಬೇಕಲ್ವ. ಸೊ ನನಗೆ ಆ ರೀತಿ ಎಲ್ಲ ಸಡನ್ನಾಗಿ ಚೇಂಜ್ ಮಾಡೋದಕ್ಕೆ ಇಷ್ಟ ಇಲ್ಲ. ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗುತ್ತೆ ಎಲ್ಲದರಲ್ಲೂ, ಇರಲಿ ಬಿಡಿ ಇವಾಗ ಸದ್ಯಕ್ಕೆ ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ವಿ ಅಲ್ಲಿ. ಹಾಗೆ ಇಲ್ಲಿ ಸೋಫಾಸು ಕೂಡ ಇದೆ. ಸೊ ಏನೇನು ತೊಗೊಂಡ್ವಿ, ಯಾವ ರೀತಿ ಸೆಲೆಕ್ಟ್ ಮಾಡಿಕೊಂಡೆ, ಸೊ ಯಾವ ಫಿಟ್ಸ್ ಆಗಿರ್ಬೋದು, ಯಾವ ಫ್ಯಾನ್ ಆಗಿರ್ಬೋದು, ಸೊ ಪ್ರತಿಯೊಂದು ಕೂಡ ನಾನು ಮನೆಗೆ ಹೋದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನೇನು ತೊಗೊಂಡೆ ಅಂತ. ಸೊ ಮಿಸ್ ಮಾಡಿದೆ ಅಂತಲೇ ಅದಕ್ಕೇ ವೀಡಿಯೋನ ಎಂಡ್ ತನಕ ನೋಡಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋಂಥದ್ದು, ಅಥವಾ ನಾವು ತೊಗೊಂಡಿರೋದು ಇಷ್ಟ ಆಯಿತಾ ಅಂತ ಸೊ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಖುಷಿ ಆಗುತ್ತೆ ನೀವೆಲ್ಲ ವೀಡಿಯೋನ ಕಂಪ್ಲೀಟಾಗಿ ನೋಡ್ತೀರಾ ಅಂತ. ಸೊ ಪ್ಲೀಸ್ ನಿಮ್ಗೆ ಏನೇ ಅನಿಸಿದ್ರು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ. ಮನೆಗೆ ಬಂದ್ವಿ. ಸೊ ಟೈಮ್ ಬಂದು 2 o'clock ಆಗಿದೆ ಅಂತ ಹೇಳ್ಬೋದು. ಸೊ 11:30ಗೆ ನಾವು ಇಲ್ಲಿಂದ ಹೋಗಿದ್ದು. ಸೊ 2 o'clock ಆಯಿತು. ಎರಡನ್ನೂ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮೈ ಗಾಡ್ ತುಂಬ ಬಿಸಿಲಿದೆ. ಹೊರಗಡೆಯಿಂದ ಬಂದ ತಕ್ಷಣ ರೆಸ್ಟ್ ಮಾಡಬೇಕು ಅನಿಸ್ಬಿಡುತ್ತೆ ಫಸ್ಟು. ಸೊ ಇನ್ನೂ ಊಟನೂ ಕೂಡ ಮಾಡಿಲ್ಲ. ಸೊ ನಾನು ಆಗಲೇ ಹೇಳ್ದಾಗ ಈಗ ಕಳಿಸ್ಕೊಡ್ತೀನಿ ಅವರೇ ಅಂತ ಹೇಳಿದ್ದಾರೆ. ನಾವೇನು ತೊಗೊಂಡು ಬರೋಕ್ಕಾಗಲಿಲ್ಲ. ನಾನು ಬೈಕಲ್ಲಿ ಹೆಂಗೆ ಇಟ್ಕೊಂಡು ಬರೋಕ್ಕಾಗುತ್ತಲ್ವ. ಸೊ ಈಗ ಅವರೇ ಆಟೋದಲ್ಲಿ ತೊಗೊಂಡು ಬರ್ತಾರೆ. ಸೊ ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಅಂತ. ಸ್ವಲ್ಪನಾದರೂ ಇವತ್ತು ಬಟ್ಟೆ ವಾಶ್ಗೆ ಹಾಕಬೇಕು. ನಾನು ಆಗಲೇ ಹೇಳಿದಾಗೆ ತುಂಬ ಕೆಲಸ ಇದೆ. ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಏನು ಅಂತೆಲ್ಲ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಬಂದಮೇಲೆ. ಸೊ ಹಾಗೆ ಇವಾಗ ಊಟಕ್ಕೆ ನನ್ನ ಹಸ್ಬೆಂಡ್ ಚಿನ್ನ ಇಲ್ಲೇ ಮಲಗಿದ್ದಾರೆ. ಎಲ್ಲ ಕರ್ಕೊಂಡು ಹೋಗ್ತೀರಾ? ಹಾಂ ಸೊ ಫ್ರೆಂಡ್ಸ್ ಏನಿಲ್ಲ, ಜಸ್ಟ್ ಫ್ರೆಶ್ ಜ್ಯೂಸ್ ಕುಡ್ಕೊಂಡು ಬಂದ್ವಿ. ನಿಮ್ಗೆ ತೋರಿಸ್ತಾ ಹಾಗೆ ಇವಾಗ ಬಿರಿಯಾನಿ ಬುಕ್ ಮಾಡಿದ್ದೀನಿ. ಸೊ ಬಿರಿಯಾನಿ ಬರುತ್ತೆ. ಸೊ ನನ್ನ ಹಸ್ಬೆಂಡ್ ಇಬ್ಬರೇ ಇರೋವಂಥದ್ದು, ಮನೇಲಿ ಯಾರೂ ಇಲ್ಲ. ಸೊ ಅದಕ್ಕೆ ಬಿರಿಯಾನಿನೇ ಆರ್ಡರ್ ಮಾಡ್ಕೊಂಡ್ವಿ. ಸೊ ಅದನ್ನೇ ತಿನ್ನೋಣ ಅಂತ. ಈಗ ನನಗೇನೋ ಮಾಡೋದಕ್ಕೂ ಮೂಡಿಲ್ಲ. ಸೊ ಕೆಲಸ ಟೆನ್ಷನಲ್ಲಿದ್ದೀನಿ ನಾನು. ಸೊ ಬ್ಯುಸಿ. ಸೊ ಅದಕ್ಕೋಸ್ಕರ ಏನೂ ಮಾಡ್ತಾಯಿಲ್ಲ. ಸೊ ಇವಾಗ ಬಿರಿಯಾನಿ ಬಂದು ತಿನ್ಕೊಂಡು ಅಷ್ಟರಲ್ಲಿ ಅದು ವಾಷಿಂಗ್ ಮಿಷಿನ್ ಬಂದರೆ ಸ್ವಲ್ಪ ಕೆಲಸ ಸಂಜೆ ತನಕ ಎಷ್ಟಾಗುತ್ತೆ ಅಷ್ಟು ಮಾಡಿ ಮುಗಿಸ್ತೀನಿ. ಇವತ್ತು ತುಂಬ ಕೆಲಸ ಇದೆ. ಸೊ ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಆಮೇಲೆ ಸಿಗ್ತೀನಿ ನಾನು ನಿಮಗೆ.
ಫ್ರೆಂಡ್ಸ್ ಹಾಗೆಯೇ ಬಿರಿಯಾನಿ ಎಲ್ಲ ತಿಂದು ನಾವಿಲ್ಲ ಅಂದರೂ 2 ಅವರ್ಸ್ 2.5 ಅವರ್ಸ್ ವೆಯ್ಟ್ ಮಾಡಿದ್ದೀವಿ. ವಾಷಿಂಗ್ ಮಿಷಿನ್ ಬರುತ್ತೆ ಅಂತ ಹೇಳ್ಬಿಟ್ಟು ಬರಲೇ ಇಲ್ಲ. ಬಟ್ ಕೊನೆಗೂ ಬಂತು 4:30 ಏನೋ ಬಂದಾಗ. ನನಗಂತೂ ತುಂಬ ಬಟ್ಟೆ ಇತ್ತು. ಯಾಕಂದರೆ ವಾಷಿಂಗ್ ಮಿಷಿನ್ ಕೆಟ್ಟೋಗಿ ಆಲ್ರೆಡಿ ಒಂದು 1 ವೀಕ್ ಆಯ್ತಂತ, 5 ಡೇಸ್ ಆರ್ 1 ವೀಕ್ ಆಯ್ತು ಅನಿಸುತ್ತೆ. ಬಟ್ ನಂಗೆ ಅವತ್ತಿಂದ ನನಗೆ ಬಟ್ಟೆನೂ ವಾಶ್ ಮಾಡೋದಕ್ಕಾಗಿರಲಿಲ್ಲ. ನನಗೆ ನಿಜವಾಗ್ಲೂ ಕೈಯಲ್ಲಿ ಬಟ್ಟೆ ಒಗೆಯೋದಂದರೆ ಆಗೋದಿಲ್ಲಪ್ಪ. ನಾನು ಏನು ಕೆಲಸ ಬೇಕಾದರೂ 2 ಸಲ ಮಾಡ್ತೀನಿ. ನಾನು ನಿಜವಾಗ್ಲೂ ಬಟ್ಟೆ ಮಾತ್ರ ಕೈಲಿ ಒಗೆಯೋದಂದರೆ ನಂಗೆ ಆಗೋದಿಲ್ಲ. ಸೊ ಅದಕ್ಕೆ ಹಂಗೆ ಇಟ್ಟಿದ್ವಿ. ಆವಾಗಲೇ ಹೋಗಬೇಕಿತ್ತು ಬೇಗನೆ ತರೋದಕ್ಕೆ. ಬಟ್ ನಾನು ಅಮ್ಮನ ಮನೆಗೆ ಹೋಗಿದ್ದೆ, ಅದು ಇದು ಅಂತ ಹೇಳ್ಬಿಟ್ಟು ಆಗಿರಲಿಲ್ಲ. ಬಟ್ ಹಬ್ಬ ಬೇರೆ ಇದೆ ಅಲ್ವಾ ನಮ್ಮೂರಲ್ಲಿ. ಸೊ ನನಗಂತೂ ಹಬ್ಬ ಮೀನ್ಸ್ ಇನ್ನೊಂದು ವೀಕು ಇಲ್ಲ. ಸೊ ನನಗೆ ಬಟ್ಟೆ ಎಲ್ಲ ತುಂಬ ವಾಶ್ ಆಗಬೇಕಿತ್ತು. ತುಂಬ ಹಬ್ಬ ಅಂದರೆ ಗೊತ್ತಲ್ವ ನಮ್ಮ ಕಡೆ ತುಂಬ ಎಲ್ಲನೂ ವಾಶ್ ಮಾಡೋದಕ್ಕಾಗ್ತೀವಿ. ಅದನ್ನೆಲ್ಲ ಕೈಲಂತೂ ಒಗೆಯೋದಕ್ಕಾಗಲ್ಲ. ವಾಷಿಂಗ್ ಮಿಷಿನ್ ಬೇಕೇ ಬೇಕು. ವಾಷಿಂಗ್ ಮಿಷಿನ್ ಇಲ್ಲಾಂದರೆ ನಾನಂತೂ ಏನಾಗ್ಬಿಡ್ತಿದ್ದೆ ನನಗೆ ಗೊತ್ತಿಲ್ಲ ಅನಿಸುತ್ತೆ ಒಂದು ಟೈಮು. ಸೊ ಅದಕ್ಕೇ ಫೈನಲಿ ಬಂತು. ಸೊ ಅದಕ್ಕೇ ವೆಯ್ಟ್ ಮಾಡ್ತಾಯಿದ್ದೆ ನಾನು. ಹಾಗೆ ನಮ್ಮ ಹಳೆ ವಾಷಿಂಗ್ ಮಿಷಿನು ಕೂಡ ಅವ್ರಿಗೇ ಕೊಟ್ಬಿಟ್ವಿ. ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅದು ಅಂತ ಹೇಳ್ಬಿಟ್ಟು. ಸಿಗಾಕ್ಬಿಟ್ಟು ಮೇಕೆ ಎತ್ತು. ಈ ಬಾಕ್ಸ್ನ ಎತ್ತು ಮೇಕೆ ಎತ್ತು. ಫ್ರೆಂಡ್ಸ್ ಫಸ್ಟ್ ವಾಷಿಂಗ್ ಮಿಷಿನ್ ಇತ್ತಲ್ಲ ಸೇಮ್ ಅದೇ ರೀತಿ ವಾಷಿಂಗ್ ಮಿಷಿನ್. ಅದು ಪರ್ಪಲ್ ಫುಲ್ಲು, ಇದು ಸ್ವಲ್ಪ ವೈಟು ಕೂಡ ಮಿಕ್ಸ್ ಇದೆ ಅಂತ ಹೇಳ್ಬೋದು. ಸೊ ನಾನು ಹೇಳಿದಾಗೆ ಏನಕ್ಕೆ ರೀಸನ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೇಮ್ ವಾಷಿಂಗ್ ಮಿಷಿನೇ ತೊಗೊಂಡ್ವಿ. ಹಾಗೆಯೇ ಫ್ಯಾನ್ ಕೂಡ ಹಾಲ್ಗೆ ಬೇಕಿತ್ತು ಅಂತ ಹೇಳ್ಬಿಟ್ಟು ಫ್ಯಾನ್ ನೋಡ್ತಾ ಇರ್ಬೋದು ಈ ರೀತಿ ತೊಗೊಂಡ್ವಿ. ಬಟ್ ನಂಗೆ ಒಂದು ಬೇಜಾರಾಯಿತು ನಿಜವಾಗ್ಲೂ. ಏನಕ್ಕೆ ಅಂದರೆ ನಾನು ತೊಗೊಂಡಿದ್ದು ಸೆಲೆಕ್ಟ್ ಮಾಡಿದ್ದು ಎಕ್ಸೈಟ್ಮೆಂಟಲ್ಲಿ ಕಲರೇ ಹೇಳಿಲ್ಲ. ನಮ್ಮ ರೂಮ್ಗೆ ಹೇಳಿದೆ ಕಲರು ವೈಟ್ ಇತ್ತು, ಬೇಡ ನನಗೆ ಬ್ರೌನ್ ಕೊಡಿ ಅಂತ ಹೇಳಿದೆ. ಬಟ್ ಇದಕ್ಕೆ ನಾನು ಹೇಳಬೇಕಿತ್ತಲ್ವ, ನಾನು ಮರ್ತೇ ಬಿಟ್ಟೆ, ಬ್ಲ್ಯಾಕ್ ಕೊಟ್ಬಿಟ್ಟಿದ್ದಾರೆ. ನನಗೆ ವೈಟ್ ಬೇಕಿತ್ತು ಹಾಲ್ಗೆ, ನಮ್ಮ ರೂಮಿಗೆ ಬ್ರೌನ್ ಬೇಕಿತ್ತು. ಅದೇನೋ ಹಾಲಿಗೆ ನನಗೆ ಬ್ಲ್ಯಾಕ್ ಅಂತ ನಮ್ಮದು ಫುಲ್ ಟೈಲ್ಸು ಬ್ಲ್ಯಾಕ್ ಆಗಿಬಿಟ್ಟಿದೆ. ನನಗೆ ಬ್ಲ್ಯಾಕ್ ಅಂದರೆ ನನಗೆ ಇವಾಗ ಬೇಜಾರಾಗ್ಬಿಟ್ಟಿದೆ. ಮನೆ ಒಳಗಡೆ ಏನೋ ಒಂಥರ ಅಂತ. ಬಟ್ ಬೇಜಾರಾಯಿತು. ನನ್ನ ಹಸ್ಬೆಂಡ್ ಇರಲಿ ಬಿಡು ಏನಿಲ್ಲ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದ್ರು. ಯಾಕಂದರೆ ಫಸ್ಟ್ ವೈಟ್ ಇತ್ತು, ವೈಟ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ವಾಲ್ಗೆ. ಬಟ್ ಇದು ಬ್ಲ್ಯಾಕ್ ಅಲ್ವಾ. ಸೊ ನಂಗೆ ಅದಕ್ಕೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ. ಇವಾಗ ಓಪನ್ ಎಲ್ಲ ಮಾಡಿಬಿಟ್ವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಸೊ ಹಾಗೆ ನಾನು ಪೂಜೆ ಮಾಡೋಂಗಿರಲ್ಲ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಕೈಲೇ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಇವಾಗ ನಂಗೆ ಕೆಲಸ ಇದೆ ತುಂಬ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ ಅವ್ರಿಗೆ. ಯಾಕಂದರೆ ಎಲೆಕ್ಟ್ರಿಕ್ ಐಟಮ್ ಅಥವಾ ಏನೇ ಮನೆಗೆ ಒಂದು ವಸ್ತು ತಂದರೆ ಪೂಜೆ ಮಾಡೋವಂಥದ್ದು ನಮ್ಮ ಕಡೆ ಇದ್ದೇ ಇರುತ್ತಲ್ವ. ಸೊ ಪೂಜೆ ಮಾಡಿಬಿಟ್ಟು ಯೂಸ್ ಮಾಡಿದ್ರೇ ಏನೋ ಒಂಥರ ಸಮಾಧಾನ ಅಂತ ಹೇಳ್ಬೋದು. ಸೊ ನನ್ನ ಹಸ್ಬೆಂಡ್ ಆ ರೀತಿ ಎಲ್ಲ ಆನ್ ಮಾಡಿದಾಗ ನಾನು ಕ್ಲಾಪ್ ಮಾಡ್ತಾಯಿದ್ದೆ. ಏನೋ ಒಂಥರ ಸುಮ್ಮನೆ ತಮಾಷೆಗೆಲ್ಲ ರೇಗಿಸ್ಕೊಂಡು ಮಾತಾಡ್ತಾಯಿದ್ದೆ. ಹಾಲ್ಗಂತೂ ನನ್ನ ಹಸ್ಬೆಂಡೇ ಫ್ಯಾನ್ ಫಿಟ್ ಮಾಡಿದ್ರು. ಬಟ್ ರೂಮ್ಗೆ ಅವ್ರು ಇನ್ನೂ ಫಿಟ್ ಮಾಡಿಸಿಲ್ಲ. ಫಿಟ್ ಮಾಡಿಸ್ದಾಗ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಫ್ಯಾನ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೇನು ಇನ್ನೂ ಅದನ್ನು ಓಪನ್ ಮಾಡಿಲ್ಲ ಅಂತ ಹೇಳ್ಬೋದು. ಸೊ ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು ಬನ್ನಿ. ಸೊ ಬ್ಲಾಗ್ನ ಏನು ಮಾಡಲೇ ಇಲ್ಲ. ಸೊ ಏನಿದ್ರು ನನಗೆ ಕೆಲಸ ಬ್ಯುಸಿ ಆಗೋದೆ. ಇನ್ನು ವಾಷಿಂಗ್ ಮಿಷಿನ್ ಬಂದಮೇಲೆ ನಾನು ಹೇಳಿದಾಗೆ ತುಂಬ ಬಟ್ಟೆ ಇತ್ತು. ಸೊ ಅದನ್ನೆಲ್ಲ ವಾಶ್ ಮಾಡಿ ಇನ್ನೂ ಇದೆ. ಇವತ್ತು ಫಸ್ಟ್ ಡೇ ನನ್ನ ಹಸ್ಬೆಂಡ್ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಒಂದೇ ದಿನಕ್ಕೆ ಅದನ್ನು ಕೆಡಿಸ್ಬಿಡ್ತೀವಿ ಹಂಗೆ ಹಿಂಗೆ ಅಂತ. ಅದಕ್ಕೆ ಸ್ವಲ್ಪನೇ ಹಾಕ್ಬಿಟ್ಟು, ಸ್ವಲ್ಪನೇ ಆದರೆ ಸ್ವಲ್ಪ ಜಾಸ್ತಿನೇ ಆಯಿತು ಹಾಕ್ಬಿಟ್ಟು, ಇನ್ನೂ ನಾಳೆ ತುಂಬ ಇದೆ. ಸೊ ನಾಳೆಗೆ ಹಾಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೆ. ಆಗ್ಬಿಟ್ಟು ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಕುತ್ಕೊಂಡೆ. ಇವಾಗ ಟೈಮ್ ಬಂದು 8:15 ಆಗಿದೆ. ಸೊ ಈವ್ನಿಂಗಿಂದ ಫುಲ್ಲು ಬ್ಯುಸಿ ಇದ್ದೆ, ಸುಸ್ತಾಗೋಯ್ತು ನನಗಂತೂ. ಅದು ಈ ಶೆಕೆಯಲ್ಲಿ ನೋಡ್ತಾ ಇರ್ಬೋದು ಸ್ವೆಟ್ ಆಗ್ತಾನೇ ಇದ್ದೀನಿ ಅಂತ ಹೇಳ್ಬೋದು. ಸೊ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಇವಾಗ ಅಡುಗೆ ಏನೂ ಮಾಡಿಲ್ಲ ಮನೇಲಿ. ಸೊ ನನ್ನ ಹಸ್ಬೆಂಡ್ ಇದೆಲ್ಲ ಅವ್ರ ಅಕ್ಕನ ಮನೇಲಿ ಹಬ್ಬ ಇದೆ ಇವತ್ತು. ಇಲ್ಲೇ ಕೂರ್ಗಲ್ಲಿ ನಿಯರ್ ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ಅಲ್ಲಿ ಹಬ್ಬ ಇವತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಇವಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ. ಸೊ ನಿಶು ಬೇಬಿ ಆಲ್ರೆಡಿ ಅಲ್ಲೇ ಇದ್ದಾನೆ ನಮ್ಮ ಅತ್ತೆ ಜೊತೆ. ಸೊ ಅದಕ್ಕೆ ನಾವಿಬ್ಬರು ಇವಾಗ ಹೋಗಿದ್ದು ಬರ್ತೀವಿ ಊಟ ಮಾಡಿಕೊಂಡು. ಸೊ ಅದಕ್ಕೆ ಮನೇಲಿ ಏನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ.
ಸೊ ಫ್ರೆಂಡ್ಸ್ ವ್ಲಾಗ್ನ ಎಂಡ್ ಮಾಡಲಿಲ್ಲ ಅಲ್ವಾ, ಸೊ ಅದಕ್ಕೆ ನಾನೇ ಮಾತಾಡ್ಕೊಂಡು ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಆನ್ ಮಾಡಿಕೊಂಡೆ ಕ್ಯಾಮ್ರಾನ. ಸೊ ಪ್ಲೀಸ್ ಇಷ್ಟು ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆಯೇ ಮಿಸ್ ಮಾಡ್ದೇ ಸ್ಟಾರ್ಟಿಂಗ್ ಟು ವೀಡಿಯೋನ ಎಂಡ್ ತನಕ ನೋಡಿ, ಸೊ ನಿಮಗೂ ಆಗ ಎಲ್ಲ ಅರ್ಥ ಆಗುತ್ತೆ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಹೇಳ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.